ಪ್ರೀತಿಯ ದೇವಜನರೇ, ಈ ಒಂದು ದಿನದಲ್ಲಿ ಈ ಒಂದು ವಿಡಿಯೋ ಮೂಲಕ ನಿಮ್ಮನ್ನು ಸಂಧಿಸಲು ನನಗೆ ಬಹಳ ಸಂತೋಷ. ಕಳೆದ ದಿನಗಳಿಂದ ನಾವು ದೇವರ ವಾಕ್ಯವನ್ನ, ನಾವು ನೋಹನ ಕುರಿತು ನಾವು ಧ್ಯಾನವನ್ನ ನಾವು ಮಾಡುತ್ತಾ ಬರ್ತಿದ್ದೇವೆ. ನಮಗೆ ಈ ಒಂದು ಕಾರ್ಯ ಪ್ರತಿದಿನ ನಾವು ನೋಡುವಾಗ ಅದರಿಂದ ನಮಗೆ ಅನೇಕ ಸತ್ಯಗಳನ್ನ ನಾವು ತಿಳಿದುಕೊಳ್ಳುತ್ತಾ ನಾವು ಬರುತ್ತಾ ಇದ್ದೇವೆ ಕ್ರಿಸ್ತನ ಕುರಿತು. ಅದೇ ರೀತಿಯಾಗಿ ಈ ದಿನದಲ್ಲೂ ಸಹ ನಾವು ಧ್ಯಾನ ಮಾಡಲಿಕ್ಕೆ ನಾವಿದ್ದೇವೆ. ನಮ್ಮ ಮುಂದೆ ನಾವು ನೋಡುವಾಗ ದೇವರು ನೋಹನನ್ನ ಅವರು ಆಶೀರ್ವದಿಸಿ, ಅವರಿಗೆ ಹೆಚ್ಚಿಗೆ ಆಗಲಿ ಎಂಬುದಾಗಿ ಹೇಳಿ ಆಶೀರ್ವದಿಸಿ, ಅವರಿಗೆ ಆ ಒಂದು ವಾಗ್ದಾನವನ್ನೆಲ್ಲ ನೀಡಾದ್ಮೇಲೆ ಮುಂದೆ ನಾವು ನೋಡುವಾಗ ಆದಿಕಾಂಡ 9ನೇ ಅಧ್ಯಾಯ ಅದರಲ್ಲಿ 11ನೇ ವಚನವನ್ನ ದೇವರು ನೋಹನಿಗೆ ಒಂದು ಪ್ರತಿಜ್ಞೆಯಾಗಿ ದೇವರು ಮಾಡ್ತಿದ್ದಾರೆ. ಏನಂತ ಹೇಳಿದ್ರೆ, ಆ ಪ್ರತಿಜ್ಞೆ ಯಾವುದೆಂದರೆ, ಇನ್ನು ಮೇಲೆ ಎಲ್ಲ ಪ್ರಾಣಿಗಳು ಪ್ರಳಯದಿಂದ ನಾಶನವಾಗುವುದಿಲ್ಲ, ಇನ್ನು ಮುಂದೆ ಭೂಮಿಯನ್ನ ನಾನು ಹಾಳು ಮಾಡುವ ಪ್ರಳಯವು ಬರುವುದೇ ಇಲ್ಲ ಎಂದು ಹೇಳಿದನು. ದೇವರು ಹಿಂದೆ ಆ ಒಂದು ಆಳದಂತ ಪ್ರಳಯವನ್ನ ಆತನು ಆಲೋಚನೆ ಮಾಡಿಕೊಂಡು ಆತನು ಮತ್ತೆ ಆ ಒಂದು ನಿರ್ಧಾರವನ್ನು ತಗೊಂಡು ತನ್ನ ವಾಗ್ದಾನ ಅವರಿಗೆ ಮಾಡುವುದೇನಂತ ಹೇಳಿದ್ರೆ, ಇನ್ನು ಮುಂದೆ ನಾನು ಭೂ ಪ್ರಳಯವನ್ನ ನಾನು ಯಾವ ರೀತಿಯಾಗಿ ಆಯ್ತೋ ಇನ್ನು ಮುಂದೆ ನಾನು ಆ ರೀತಿಯಾಗಿ ಮಾಡುವುದಿಲ್ಲ ಎಂಬುದಾಗಿ. ಅದಾದ್ಮೇಲೆ ದೇವರು ಮುಂದೆ ನೋಡುವಾಗ, ನಾವು ಮುಂದೆ 13ನೇ ವಚನದಲ್ಲಿ ನೋಡುವಾಗ, ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೆ ಗುರುತಾಗಿರುವುದು, ನನಗೂ ಭೂಪ್ರಾಣಿಗಳಿಗೂ ಆದ ಒಡಂಬಡಿಕೆ ಇದೇ ಗುರುತಾಗಿರಲಿ. ಅಲ್ಲಿ ನೋಡುವಾಗ ದೇವರು ಆ ಮಾತಾಡಾದ್ಮೇಲೆ ದೇವರು ಆಕಾಶದಲ್ಲಿ ಒಂದು ಮುಗಿಲು ಬಿಲ್ಲಿನ ಮೂಲಕ ದೇವರು ನೋಹನೊಟ್ಟಿಗೆ ಒಂದು ಒಡಂಬಡಿಕೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ನಾವು ವಾಕ್ಯದಲ್ಲಿ ನೋಡುವಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದಂತ ಯೇಸುವನ್ನ ಕೊಡುತ್ತಾರೆ. ಆತನನ್ನು ಕೊಡುವುದು ಏನಕ್ಕೆ ಅಂತ ಹೇಳಿದ್ರೆ, ನಾವ್ಯಾರು ನಾಶವಾಗಬಾರ್ದು, ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆ ಯೇಸು ಕ್ರಿಸ್ತನನ್ನ, ತನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನನ್ನ ನಮಗೋಸ್ಕರ ಆತನು ಕೊಡುತ್ತಾನೆ. ದೇವರು ನೋಹನಿಗೆ ಆ ಕಾಮನ ಬಿಲ್ಲನ್ನ ಕೊಟ್ಟಂತ ದೇವರು ಇವತ್ತು ನಮಗೂ ಸಹ ಕ್ರಿಸ್ತನನ್ನ ಕೊಟ್ಟು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ತನ್ನ ರಕ್ಷಣೆಯನ್ನ, ತನ್ನ ಕೃಪೆಯನ್ನ, ದೇವರ ಪ್ರೀತಿಯನ್ನ ನಮಗೇನ್ ಮಾಡಿದಾರೆ ಅಂತ ಹೇಳಿದ್ರೆ, ಕ್ರಿಸ್ತನ ಮೂಲಕ ಅದಕ್ಕೆ ಕ್ರಿಸ್ತನೇ ನಮಗೆ ಆ ಒಂದು ಗುರುತಾಗಿದ್ದಾನೆ. ಆದ್ರಿಂದ ನಮಗೆ ನಾಶನವಿಲ್ಲ. ದೇವರು ನೋಹನಿಗೆ ಕಾಮನ ಬಿಲ್ಲನ್ನ ಕೊಟ್ಟಂತ ದೇವರು ನಮಗೆ ಕ್ರಿಸ್ತನನ್ನ ಕೊಟ್ಟಿದ್ದಾನೆ. ಅದು ದೇವರ ನಿತ್ಯವಾದ ಪ್ರೀತಿ ಮತ್ತು ಕೃಪೆಯ ಸೂಚನೆ ಆಗಿದೆ. ಆದ್ರಿಂದ ನಮಗೆ ಆ ಕ್ರಿಸ್ತನನ್ನ ದೇವರು ಕೊಟ್ಟಿದ್ದಾರೆ. ಅದೇನಾಗಿದೆ ಅಂದ್ರೆ, ದೇವರ ಪ್ರೀತಿ, ದೇವರ ಕೃಪೆ ಆಗಿದೆ. ನಿತ್ಯವಾದ ಪ್ರೀತಿ ಮತ್ತು ದೇವರ ಕೃಪೆ ಅದು ನಮಗೆ ಸೂಚನೆ ಆಗಿದೆ. ಇನ್ನು ನಮಗೆ ನಾಶನವಿಲ್ಲ. ನಾವು ಕ್ರಿಸ್ತನಲ್ಲಿ ನಾವು ಬಂದಾದ್ಮೇಲೆ ನಾವು ಕ್ರಿಸ್ತನನ್ನ ನಾವು ನಂಬುವಾಗ ನಮಗೆ ನಾಶನವಿಲ್ಲ, ನಮಗೆ ನಿತ್ಯ ಜೀವ ಉಂಟು. ಕ್ರಿಸ್ತನೇ ಏನಾಗಿದ್ದಾನೆ ಅಂತ ಹೇಳಿದ್ರೆ, ನಮಗೆ ನಿತ್ಯ ಜೀವವಾಗಿದ್ದಾನೆ. ನಮಗೆ ಅಳಿವಿಲ್ಲ, ನಮಗೆ ನಾಶನವಿಲ್ಲ, ನಮಗೆ ನಿತ್ಯ ಜೀವವು ಆತನಾಗಿದ್ದಾನೆ. ದೇವರು ಈ ಒಂದು ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಈ ಒಂದು ವಾಕ್ಯ ನಿಮ್ಮನ್ನ ಕ್ರಿಸ್ತನ ಕಡೆಗೆ ನಡೆಸಲಿ ಎಂಬುದಾಗಿ ನಾನು ಶುಭವನ್ನು ಹಾರೈಸ್ತೇನೆ. ಆಮೇನ್.